ಕತೆ ಮರವಲ್ಲ. ಎಂತ ಕತೆ ಅಂದ್ರೆ ನೀವು ಬಾಳ ಮುಸ್ಕೊಂಡು ನೀವು ಕೂತ್ಕೊಂಡ್ರೆ ಪಾತ್ರೆಗಳಿಗೊಂದು ಬಂದಿದೆ, ತೊಂದ್ರೆ ಇಲ್ಲ. ನಮ್ಗೇನ್ ಬಂದಿಲ್ಲ ಅಂತ ನೀವು ಕೂತ್ಕೊಂಡ್ರೆ ಏನು ಬರಬೇಕು, ಏನಾಯ್ತು ಪಾತ್ರೆಗಳ ಮುಂದೆ ಏನ್ ಮಾಡ್ಬೇಕು ಅಂತ ಒಬ್ರು ಬಂದು ಕೇಳಿಲ್ಲ. ಹೌದೌದೌದು. ಹೇಳಿದ್ರೆ ಯಾರಾದ್ರೂ ಒಬ್ರು ಹೌದು, ನಿಮ್ಗೆ ಏನಾದ್ರು ತೊಂದ್ರೆ ಆಗಿದ್ರೆ ನಾ ಬರ್ತಿದ್ದು. ಹೌದೌದೌದು. ಹೌದು, ನಾ ಮೊನ್ನೆ ಯೋಗೇಶ್ವರಿಗೆ ಹೇಳಿ ಕಳಿಸಿದ್ದೀನಿ, ಯಾವುದೇ ಇದು ಮೊಬೈಲ್ಗೆಲ್ಲ ವಿಡಿಯೋ ಎಲ್ಲ ಹಾಕ್ಬೇಡಿ, ದರ್ಶನದೆಲ್ಲ ಹಾಕ್ಬೇಡಿ. ಎಲ್ಲ ಅವನೊಬ್ಬ ಸೆಟ್ಟಿ ಇದ್ದಾನೆ, ಮಂಗಳೂರು ಸೆಟ್ಟಿ. ಅವನು ದೈವಕ್ಕೆ ಹುಟ್ಟಿದ್ದಂತ ಅವನು. ಅವನು ಕೆಲವನ್ನ ನೋಡ್ಕೊಂಡ್ರೆ ನಾನು ಅವನು ಬಹಳ ಅತಿ ಆಗ್ತದೆ. ಅದಕ್ಕೆ ಹೇಳೋದು, ಪಾತ್ರೆಗಳು ನಾವೆಲ್ಲ ಒಟ್ಟಾದ್ರೆ ಮಾತ್ರ ಇದಾಗದು. ಅದಕ್ಕೆ ಹೇಳೋದು, ಪಾತ್ರೆಗಳು ನಾವೆಲ್ಲ ಒಟ್ಟಾದ್ರೆ ಮಾತ್ರ ಇದಾಗದು. ಎದುರಿಸಬಹುದು. ಇಲ್ಲಿಂದಲ್ಲಿ ನಿಮ್ ಪಾಡಿ ನೀವು, ನಮ್ ಪಾಡಿ ನಾವು ಇದ್ರೆ ಇಂಥದ್ದು ನಿಮ್ದು ಬರುತ್ತೆ ಇನ್ನೊಂದಿನ. ಅದು ಫೇಕ್ ವಿಡಿಯೋ ಅದು. ನಂದಾಗಿದ್ರೆ ನನ್ನ ಹೆಸರು ಕೊಡ್ಬೋದಲ್ಲ, ಸತೀಶ್ ಪಾತ್ರಿಗಳು ಅವರ ನೊಂದವ್ರು ಯಾರು ಅಂತ ಆಗ್ಬೇಕಲ್ಲ. ಅದಲ್ರಿ, ನನ್ನ ವಯಸ್ಸಿಗೆ ಈಗ ನಿಮ್ಗೆ ಕೇಳ್ತದೆ ಕ್ಲೀನ್ ಆಗಿ, ಅಲ್ಲಿ ಯಾಕೆ ಕೇಳ್ತದೆ ನೋಡಿ. ಅದು ಡಬಲ್ ಇದಿದೆ ಅದ್ರಲ್ಲಿ, ಈ ಬೋರ್ಡು ಹಂಗೆ ಹಿಂಗೆ ಅಂತ. ನಾವು ಅಷ್ಟು ದಡ್ಡ. ಅವನ್ನ ನಾವು ಬೆಳೆಸಿದ್ದೆ ತಪ್ಪಾಗಿ. ಎಂತ ಮಾಡ್ತೀರಿ ಹೇಳಿ, ನಮ್ಮ ಹಣೆ ಬಾರ ಎಲ್ಲರೂ ಬೆಳೆಸಿದ್ದೀವಿ. ಅವ್ರೆ ನಮ್ ತಿರ್ಗೆಲ್ಲ ಇತ್ತು, ಅದಕ್ಕೆ ಎಂತ ಮಾಡೋದು ಹೇಳಿ.